ಟಿ. ನರಸೀಪುರ ತಾಲೂಕು ಆಡಳಿತ ಮತ್ತು ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ಹಾಗೂ ತಾಲೂಕು ಕುರುಬರ ಸಂಘ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆದ ಶ್ರೀ ಭಕ್ತ ಕನಕದಾಸರ ಜಯಂತ್ಯೋತ್ಸವ. ಈಗಲೇ ಜಾತಿ ವ್ಯವಸ್ಥೆ ಈ ಸ್ವಾತಂತ್ರ್ಯ ಬಂದು 75 ವರ್ಷಗಳಾಗ್ತದಂದ್ರೂ ಕೂಡ ನಾವು ಜಾತಿ ವ್ಯವಸ್ಥೆಯನ್ನು ಹೋಗ್ಲಾಡ್ಸೋಕ್ಕಾಗಿಲ್ಲ. ಅದು ಅಂಬೇಡ್ಕರ್ ಕೊಟ್ಟಂತ ಅಂಥ ಪ್ರಬಲವಾದಂಥ ಅಸ್ತ್ರ ಸಂವಿಧಾನ ಇದ್ರೂ ಕೂಡ ನಾವು ಜಾತಿ ವ್ಯವಸ್ಥೆ ಹೋಗ್ಲಾಡ್ಸೋಕ್ಕಾಗಿಲ್ಲ. ಆದರೆ ಅವ್ರ ಕಾಲದಲ್ಲಿ ಇನ್ನೆಷ್ಟು ಬಲಿಷ್ಠವಾಗಿರ್ಬೋದು ಜಾತಿ ವ್ಯವಸ್ಥೆ, ನೀವೇ ಯೋಚನೆ ಮಾಡಿ. ಅಂಥ ಸಮಯದಲ್ಲೇ ಅವರು ಸಮಾಜಕ್ಕೋಸ್ಕರ ಧ್ವನಿ ತಂದವರು. ಹಾಗಾಗಿ ಅವ್ರ ವಿಚಾರಗಳು ಈಗೂ ಕೂಡ ಪ್ರಸ್ತುತ. ನಾನು ಈಗಾಗಲೇ ಹೇಳಿದಾಗೆ ಅವರು ಅತ್ಯಂತ ದಾಸವರೇಣ್ಯರು ಮತ್ತು ಆಧ್ಯಾತ್ಮಿಕ ಗುರುಗಳು. ನೀವು ಕನಕದಾಸರ ಕೃತಿಗಳನ್ನ ವಿಚಾರಗಳನ್ನು ನೋಡಿದ್ರೆ ಅತ್ಯಂತ ಘನವಾದಂಥ ಆಳವಾದಂಥ ಆಧ್ಯಾತ್ಮಿಕ ವಿಷಯಗಳನ್ನ ಅವರು ಹೇಳ್ತಾರೆ. ಅವರ ಜೊತೆಗಿರುವಂಥ ದಂತಕಥೆಗಳು ಅಷ್ಟೇ. ಹೀಗಾಗಿ ಇಬ್ಬರು ನಮ್ಮ ಬೋಸವರು ಹೇಳಿದ್ರು, ಮಧ್ಯಾಹ್ನ ವ್ಯಾಸರಾಯರು ತಮ್ಮ ಶಿಷ್ಯನ ಪರೀಕ್ಷೆ ಮಾಡೋಕ್ಕೋಸ್ಕರ ಇಲ್ಲಿರೋರು ಯಾರು ಸ್ವರ್ಗಕ್ಕೆ ಹೋಗ್ಬೋದು, ಯಾರು ಮೋಕ್ಷ ಸಿಗುತ್ತೆ ಅಂತ ಕೇಳಿದಾಗ ಅವ್ರು ಹೇಳಿದ್ದು, ವ್ಯಾಸರಾಯರು ನಾನು ಹೋಗ್ತೀನಿ ಅಂತ ಕೇಳಿದ್ರೆ ಇಲ್ಲ ಅಂತ ಹೇಳ್ತಾರೆ. ಅಲ್ಲಿರೋ ಎಲ್ಲರೂ ತೋರಿಸಿದ್ರು ಕೇಳಿದಾಗ ನೀವು ಯಾರು ಹೋಗಲ್ಲ ಅಂತ ಹೇಳ್ತಾರೆ. ನಾನು ಹೋದೇನು ಅಂತ ಹೇಳ್ತಾರೆ. ಅಂದ್ರೆ ನಾನು ಅನ್ನೋ ಭಾವ ಹೋದ್ರೆ ಮಾತ್ರ ಹೋಗಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಆ ಒಂದು ಕಥೆಯಲ್ಲೇ ಅವ್ರು ಇಡೀ ಆಧ್ಯಾತ್ಮಿಕ ಜ್ಞಾನದ ಸಾರನ ಹೇಳ್ತಾರೆ. ಅಂತಂದ್ರೆ ಯಾವಾಗ ಮನುಷ್ಯ ನಾನು ಅನ್ನೋದನ್ನ ಬಿಡ್ತಾನೆ, ಈ ದೇಹ, ಈ ಮನಸ್ಸು, ನಾವು ಯಾವ್ದು ನಾವು ಅನ್ಕೊಬೇಕು ಅದನ್ನೆಲ್ಲರೂ ಕೂಡ ಸಂಪೂರ್ಣವಾಗಿ ತ್ಯಜಿಸಿದ್ರೆ ಮಾತ್ರ ನಾವು ಮೋಕ್ಷ ಮಾಡೋದಕ್ಕೆ ಸಾಧ್ಯ ಅಂತ ಹೇಳಿ ಕನಕದಾಸರು ಹೇಳ್ತಾರೆ. ಎಲ್ಲ ಪ್ರಪಂಚದಲ್ಲಿರುವಂಥ ಎಲ್ಲ ಧರ್ಮಗಳ ಶಾಸ್ತ್ರಗಳ ಗ್ರಂಥಗಳಲ್ಲಿ ಇರುವಂತಹ ಆಧ್ಯಾತ್ಮಿಕ ಸಾರ ಕೂಡ ಇಷ್ಟೇ. ನಾನು ಅನ್ನೋದು ಹೋಗ್ಬೇಕು, ನಾನು ಬೇರೆ ಅಲ್ಲ, ಬೇರೆಯವ್ರು ಬೇರೆ ಅಲ್ಲ, ನಾನು ಬೇರೆ ಅಲ್ಲ, ಈ ಪ್ರಪಂಚ ಬೇರೆ ಅಲ್ಲ ಅನ್ನೋದು ಜ್ಞಾನ ಬಂದಾಗಲೇ ನಾವು ಸಂಪೂರ್ಣವಾದಂತಹ ಆತ್ಮಜ್ಞಾನ ಪಡ್ಕೊಂಡು ಸಾಧ್ಯ. Yeah!